ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ನಿಮಗೆಲ್ಲರಿಗೂ ಶಿರಚ್ಛೇದ ಮಾಡಿದ ದೇವತೆ, ಜಗತ್ತಿಗೆ ಜೀವಶಕ್ತಿ ನೀಡುವ ತಾಂತ್ರಿಕ ಜಗತ್ತಿನ ಮಹಾಶಕ್ತಿ ಚಿನ್ನಮಸ್ತಾದೇವಿಯ ಬಗ್ಗೆ ಎಷ್ಟು ಗೊತ್ತು? ಈಕೆ ದಶಮಹಾವಿದ್ಯೆಯಲ್ಲಿ ಬರುವಂಥ 6ನೇ ಮಹಾವಿದ್ಯೆಯಾಗಿದ್ದಾಳೆ. ಇವತ್ತಿನ ವಿಡಿಯೋದಲ್ಲಿ ಚಿನ್ನಮಸ್ತಾದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಚಿನ್ನಮಸ್ತ ಎಂಬ ಪದವು ಚಿನ್ನ ಮತ್ತು ಮಸ್ತಕ ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ. ಈ ದೇವಿಯ ಕುರಿತು ಇಲ್ಲಿದೆ ನೋಡಿ ಒಂದಿಷ್ಟು ಮಾಹಿತಿ. ಚಿನ್ನ ಅಂದರೆ ಕತ್ತರಿಸಿದ ಹಾಗೂ ಮಸ್ತಕ ಅಂದರೆ ತಲೆ ಎಂದು ಅರ್ಥ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಚಿನ್ನಮಸ್ತಾದೇವಿ 10 ಮಹಾವಿದ್ಯೆಗಳಲ್ಲಿ 6ನೇ ಮಹಾವಿದ್ಯೆಯಾಗಿದ್ದಾಳೆ. ಈ ದೇವಿಯ ರೂಪವು ಮೊದಲ ನೋಟಕ್ಕೆ ಭಯಂಕರವಾಗಿ ಕಂಡರೂ ಸಹ ಇದು ಯೋಗ, ತ್ಯಾಗ ಮತ್ತು ನಿರ್ಭಯತೆಯ ಪರಮ ಸತ್ಯವನ್ನು ಸೂಚಿಸುತ್ತದೆ. ತನ್ನ ತಲೆಯನ್ನೇ ತಾನೇ ಕತ್ತರಿಸಿಕೊಂಡು ರುಂಡದಿಂದ ಚಿಮ್ಮುವ ರಕ್ತವನ್ನು ತಾನೇ ಮತ್ತು ತನ್ನ ಸಹಚಾರಿಣಿಯರಿಗೆ ಪಾನ ಮಾಡುತ್ತಿರುವ ಈ ದೇವಿಯ ಭಂಗಿಯು ಜೀವನದ ಆಳವಾದ ಮತ್ತು ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರತಿಬಿಂಬಿಸುತ್ತೆ. ಇನ್ನು ಚಿನ್ನಮಸ್ತಾದೇವಿಯ ಹುಟ್ಟು ಮತ್ತು ಇತಿಹಾಸದ ಬಗ್ಗೆ ನೋಡೋದಾದರೆ, ಈ ದೇವಿಯ ಪ್ರಚಲಿತದಲ್ಲಿರುವ ಒಂದು ಕಥೆಯ ಪ್ರಕಾರ, ಒಂದು ದಿನ ದೇವಿ ಭಗವತಿ ಮಂದಾಕಿನಿ ನದಿಯಲ್ಲಿ ತನ್ನ 2 ಸಹಚರಿಯರಾದ ಡಾಕಿನಿ ಮತ್ತು ವರ್ಣಿನಿಯ ಜೊತೆ ಸ್ನಾನ ಮಾಡಿ ಹಿಂತಿರುಗುವಾಗ ಅವರಿಗೆ ತೀವ್ರ ಹಸಿವಾಗುತ್ತದೆ. ದೇವಿಯ ಸಹಚರಿಯರು ಹಸಿವಿನಿಂದ ಪೀಡಿತರಾಗಿ ಆಹಾರಕ್ಕಾಗಿ ಕೇಳುತ್ತಾರೆ. ಆಗ ದೇವಿ, ಇನ್ನು ಕಾಯಿರಿ, ಮುಂದಿನ ಬಾರಿ ಏನಾದರೂ ಸಿಕ್ಕರೆ ಕೊಡುತ್ತೇನೆ ಎನ್ನುತ್ತಾಳೆ. ಆದರೆ ಆ 2 ಸಹಚರಿಯರು ತಮ್ಮ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಕರುಣೆ ಮತ್ತು ತ್ಯಾಗದ ಪ್ರತೀಕವಾದ ದೇವಿ ತಕ್ಷಣವೇ ತನ್ನ ತಲೆಯನ್ನು ತಾನೇ ಕತ್ತರಿಸುತ್ತಾಳೆ. ಕತ್ತರಿಸಿದ ತಲೆಯಿಂದ ರಕ್ತದ 3 ಧಾರೆಯು ಚಿಮ್ಮುತ್ತದೆ. ಅದರಲ್ಲಿ ಮಧ್ಯದ ಧಾರೆಯನ್ನು ತಾನೇ ಪಾನ ಮಾಡಿ, ಅಂದರೆ ಕುಡಿದು, ಉಳಿದ 2 ಧಾರೆಗಳನ್ನು ಡಾಕಿನಿ ಮತ್ತು ವರ್ಣಿನಿಗೆ ಕುಡಿಯಲು ನೀಡುತ್ತಾಳೆ. ಈ ಅವತಾರವು ತ್ಯಾಗದ ಸಂಕೇತವಾಗಿದೆ. ಚಿನ್ನಮಸ್ತಾದೇವಿ ಕೇವಲ ಭಯಾನಕ ದೇವತೆಯಲ್ಲ, ಬದಲಿಗೆ ಆಕೆ ಕಾಮ ಮತ್ತು ಮೋಕ್ಷದ ಸಂಕೇತ. ಈ ದೇವಿಯು ರತಿ ಮತ್ತು ಕಾಮದೇವರಿಗೆ ಆಸೀನಳಾಗಿದ್ದಾಳೆ. ತಲೆಯನ್ನು ಕತ್ತರಿಸುವುದನ್ನು ಯೋಗದಲ್ಲಿ ಕುಂಡಲಿನಿ ಶಕ್ತಿಯ ಉನ್ನತ ಸ್ತರವೆಂದು ಪರಿಗಣಿಸಲಾಗಿದೆ. ತನ್ನ ಪ್ರಾಣವನ್ನು ತಾನೇ ಬಲಿ ಕೊಡುವುದು ಅಹಂಕಾರ ಮತ್ತು ವೈಯಕ್ತಿಕ ಸ್ವವನ್ನು ತ್ಯಜಿಸಿ ಪರಮ ಸತ್ಯದಲ್ಲಿ ಲೀನವಾಗುವುದನ್ನು ಸೂಚಿಸುತ್ತದೆ. ಚಿನ್ನಮಸ್ತಾದೇವಿಯನ್ನು ಸಾಮಾನ್ಯವಾಗಿ ವಿಶೇಷವಾಗಿ ತಂತ್ರ ಪದ್ಧತಿಯಲ್ಲಿ ಆರಾಧಿಸಲಾಗುತ್ತದೆ. ಈ ದೇವಿಯ ಪೂಜೆಯು ಕಠಿಣವಾಗಿದ್ದು, ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಬೇಕಾಗುತ್ತದೆ. ಈ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ನಿರ್ಭಯತೆ, ಶತ್ರುಗಳ ಮೇಲೆ ವಿಜಯ, ಆರ್ಥಿಕ ಸ್ಥಿರತೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ಆಕೆಯ ಪ್ರಸಿದ್ಧವಾದ ದೇವಾಲಯಗಳು ಮುಖ್ಯವಾಗಿ ಜಾರ್ಖಂಡ್ನ ರಜರಪ್ಪ ಮತ್ತು ಹಿಮಾಚಲ ಪ್ರದೇಶದ ಚಿಂತಾಪೂರ್ಣಿಗಳಲ್ಲಿವೆ. ಚಿನ್ನಮಸ್ತಾದೇವಿಯ ತ್ರಿಮೂರ್ತಿ ರೂಪಕದಲ್ಲಿ ದೇವಿಯ 2 ಪಾರ್ಶ್ವಗಳಲ್ಲಿ ನಿಂತು ರಕ್ತವನ್ನು ಪಾನ ಮಾಡುವ ಆ 2 ದೇವತೆಗಳ ಹೆಸರನ್ನು ಡಾಕಿನಿ ಮತ್ತು ವರ್ಣಿನಿ ಅಂತ ಕರೆಯಲಾಗುತ್ತದೆ. ಇವರಿಬ್ಬರು ಚಿನ್ನಮಸ್ತಾದೇವಿಯ ದೈವಿಕ ಶಕ್ತಿಯ 2 ಪ್ರಮುಖ ಅಂಶಗಳನ್ನು ಪ್ರತಿನಿಧಿಸುತ್ತಾರೆ. ಜೊತೆಗೆ ಈ ದೇವಿಯನ್ನು ಆರಾಧಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ತಾಂತ್ರಿಕ ಶಕ್ತಿ ಹೆಚ್ಚಾಗುತ್ತದೆ. ಜೊತೆಗೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿ ಭಯ ಮತ್ತು ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಇಷ್ಟೇ ಅಲ್ಲದೆ ಈಕೆಯ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು
ಪೂರ್ಣವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿಯ ದೈವಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.